ಪ್ರಿಯ ವಿದ್ಯಾರ್ಥಿಗಳೇ, ಎಕನಾಮಿಕ್ ಸ್ಟಡಿ ಸರ್ಕಲ್ ಪ್ರಸ್ತುತಪಡಿಸುವ ದ್ವಿತೀಯ PUC ತರಗತಿಗಳಿಗೆ ಆತ್ಮೀಯ ಸ್ವಾಗತ. ವಿದ್ಯಾರ್ಥಿಗಳೇ, ಇದೇ ಮೊದಲ ಬಾರಿಗೆ ನನ್ನ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾನು ಅಪ್ಲೋಡ್ ಮಾಡುವ ಅರ್ಥಶಾಸ್ತ್ರ ವಿಷಯದ ವಿವಿಧ ಸಂಚಿಕೆಗಳ ನೋಟಿಫಿಕೇಷನನ್ನು ನೀವೇ ಮೊದಲು ಪಡೆಯಬಹುದಾಗಿದೆ. ಹಾಗೆಯೇ ಆಸಕ್ತ ವಿದ್ಯಾರ್ಥಿಗಳು ನನ್ನ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ಸಂಚಿಕೆಗಳಿವೆ, ಅವುಗಳ ಸದುಪಯೋಗಪಡಿಸಿಕೊಳ್ಳಿ. ವಿದ್ಯಾರ್ಥಿಗಳೇ, ಈ ಸಂಚಿಕೆಯಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ 4ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟ 4 ಅಂಕದ ಮಹತ್ವದ ಪ್ರಶ್ನೆಯನ್ನು ಚರ್ಚಿಸಲಿದ್ದೇನೆ. ಪ್ರಶ್ನೆ ಈ ರೀತಿಯಾಗಿದೆ: ಸ್ಥಗಿತತೆಯ ಬಿಂದು ಅಥವಾ ಮುಚ್ಚಿದ ಬಿಂದು, ಸಾಮಾನ್ಯ ಲಾಭ ಮತ್ತು ಸಮಸ್ಥಿತಿ ಬಿಂದುಗಳನ್ನು ಕುರಿತು ಬರೆಯಿರಿ. ಅಂದರೆ ಇಲ್ಲಿ 3 ಕಾನ್ಸೆಪ್ಟ್ಗಳನ್ನು ಕೇಳ್ಯಾರ ಅವರು. ಸ್ಥಗಿತತೆಯ ಬಿಂದು, ಸಾಮಾನ್ಯ ಲಾಭ ಮತ್ತು ಸಮಸ್ಥಿತಿಯ ಬಿಂದುಗಳ ಬಗ್ಗೆ ನಾವು ಸಂಕ್ಷಿಪ್ತವಾದಂತಹ ಒಂದು 4 ಅಂಕದ ಪ್ರಶ್ನೆಗೆ ಉತ್ತರವನ್ನು ನೀಡಬೇಕಾಗೈತಿ. ವಿದ್ಯಾರ್ಥಿಗಳೇ, ಈ ಪ್ರಶ್ನೆಯನ್ನು ವಿವರಣೆಯ ಮೂಲಕ ಬರೆಯಲು ಕೇಳಿದ್ದಾರೆ. ಅಂದರೆ ಇದು ಒಂಥರ ಥೆರಾಟಿಕಲ್ ಕ್ವೆಶನ್ನು. ಆದರೆ ಈ ಪರಿಕಲ್ಪನೆಗಳು ಅರ್ಥವಾಗಬೇಕಾದ್ರೆ ನಾವು ಈಗಾಗಲೇ ಕಳೆದ ಸಂಚಿಕೆಯಲ್ಲಿ ಹೇಳಿದಂತಹ 63ನೇ ಸಂಚಿಕೆಯಿಂದ 66ನೇ ಸಂಚಿಕೆಯವರೆಗೆ ವಿವರಿಸಿದ ಷರತ್ತುಗಳು, ಅಂದರೆ ಒಂದು ಉದ್ಯಮ ಘಟಕ ಸಮತೋಲನವನ್ನು ಸಾಧಿಸಬೇಕು, ಲಾಭ ಗರಿಷ್ಠೀಕರಣಗೊಳಿಸ್ಕೊಳ್ಬೇಕು ಅಂತಂದ್ರೆ ಯಾವ ಷರತ್ತುಗಳನ್ನು ಅನ್ವಯಿಸ್ತತಿ ಅಂತ ಹೇಳಿದ್ವಲ್ಲ, ಆ ಷರತ್ತುಗಳ ಬಗ್ಗೆ ಮತ್ತು ಒಂದು ಉದ್ಯಮ ಘಟಕದ ಲಾಭ ಗಳಿಕೆಗೆ ಸಂಬಂಧಪಟ್ಟ ರೇಖಾಚಿತ್ರವನ್ನು ಸರಿಯಾಗಿ ಅರ್ಥೈಸಿಕೊಂಡ್ರೆ ಈ ಸಂಚಿಕೆಯಲ್ಲಿ ವಿವರಿಸಿದ ಪರಿಕಲ್ಪನೆಗಳು ಸರಳವಾಗಿ ಅರ್ಥ ಆಗ್ತಾವು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿದ್ಯಾರ್ಥಿಗಳೇ, ಹಾಗಿದ್ರೆ ಬನ್ನಿ ನೇರವಾಗಿ ಒಂದೊಂದಾಗಿನ ಈ ಸ್ಥಗಿತತೆಯ ಬಿಂದು ಅಂದ್ರೇನು, ಸಾಮಾನ್ಯ ಲಾಭ ಅಂದ್ರೇನು, ಸಮಸ್ಥಿತಿಯ ಬಿಂದು ಅಂದ್ರೇನು ಅನ್ನೋದ್ರ ಮೂಲಕ ಏನು ಅಂತಂದ್ರೆ ಉತ್ತರವನ್ನು ವಿವರಿಸ್ತಾ ಹೋಗೋಣ. ಮೊದಲನೇದ್ದು ಸ್ಥಗಿತತೆಯ ಬಿಂದು ಅಥವಾ ಮುಚ್ಚುವ ಬಿಂದು. ಹೌದಾ, ಇದನ್ನು ದ ಶಟ್ ಡೌನ್ ಪಾಯಿಂಟ್ ಅಂತ ಹೇಳಿ ಇಂಗ್ಲೀಷ್ನಾಗ ಕರೀತೇವೆ. ನೋಡಿ, ಅಲ್ಪಾವಧಿಯಲ್ಲಿ ಇದು ABC ರೇಖೆಯ ಕನಿಷ್ಠ ಬಿಂದು ಮತ್ತು ದೀರ್ಘಾವಧಿಯಲ್ಲಿ ಇದು LRAC ರೇಖೆಯ ಕನಿಷ್ಠ ಬಿಂದುವಾಗಿರುತ್ತದೆ. ಇಲ್ಲಿ 2 ಅವಧಿಗಳದಾವು. ನಿಮಗೆ ಗೊತ್ತಿರೋ ಹಂಗೆ ಉತ್ಪಾದನಾ ಪ್ರಕ್ರಿಯೆಯಲ್ಲಿ 2 ಅವಧಿಗಳು ಬರ್ತಾವೆ, ಒಂದು ಅಲ್ಪಾವಧಿ ಮತ್ತೊಂದು ದೀರ್ಘಾವಧಿ. ಅಲ್ಪಾವಧಿಯಲ್ಲಿ ABC ರೇಖೆಯ ಕನಿಷ್ಠ ಬಿಂದುವಿನಲ್ಲಿ ಏನಿರ್ತೈತಿ, ಸ್ಥಗಿತತೆಯ ಬಿಂದು ಇರ್ತೈತಿ. ಮತ್ತು ದೀರ್ಘಾವಧಿಯಲ್ಲಿ LRAC ಕನಿಷ್ಠ ಬಿಂದುವು ಸ್ಥಗಿತತೆಯ ಬಿಂದುವಾಗಿರ್ತತಿ ಅಂಥೇಳಿ ನಾವು ವ್ಯಾಖ್ಯಾನಿಸಬಹುದು. ಉದ್ಯಮ ಘಟಕವು ಉತ್ಪಾದನೆಯನ್ನು ಬೆಲೆಯು ABCಗಿಂತ, ಉದ್ಯಮ ಘಟಕದ ಉತ್ಪಾದನೆಯ ಬೆಲೆಯು ABCಗಿಂತ ಹೆಚ್ಚಾಗುವವರೆಗೆ ಅಥವಾ ABCಯ ಕನಿಷ್ಠ ಬಿಂದುವಿಗೆ ಸಮನಾಗುವವರೆಗೆ ಮುಂದುವರಿಯುತ್ತದೆ. ಒಂದು ವೇಳೆ ಒಂದು ಉದ್ಯಮ ಸಂಸ್ಥೆ ಅಲ್ಪಾವಧಿಯಲ್ಲಿದ್ದಾಗ ಆ ಅಲ್ಪಾವಧಿಯಲ್ಲಿರುವಂತಹ ಉದ್ಯಮ ಘಟಕದ ಉತ್ಪಾದನೆಯು ಎಲ್ಲಿವರೆಗೂ ಮುಂದುವರಿತತಿ ಅಂತಂದ್ರೆ ಬೆಲೆಯು ABCಗಿಂತ, ಅಂದ್ರೆ ABC ಅಂದ್ರೆ ನಿಮಗೆ ಈಗಾಗಲೇ ಗೊತ್ತೈತಿ, ಅವರೇಜ್ ವೇರಿಯಬಲ್ ಕಾಸ್ಟ್, ಅಂದ್ರೆ ಸರಾಸರಿ ಬದಲಾಗುವ ವೆಚ್ಚಕ್ಕಿಂತ ಹೆಚ್ಚಿರುವವರೆಗೆ ಅಥವಾ ಸರಾಸರಿ ಬದಲಾಗುವ ವೆಚ್ಚಕ್ಕಿಂತ ಕನಿಷ್ಠ ಬಿಂದುವಿನಲ್ಲಿ, ವೆಚ್ಚದ ಕನಿಷ್ಠ ಬಿಂದುವಿನಲ್ಲಿ ಸಮನಾಗುವವರೆಗೆ ಬೆಲೆ ಇದ್ದಾಗ ಆ ಉದ್ಯಮ ಘಟಕದ ಉತ್ಪಾದನೆ ಮುಂದುವರಿಯುತ್ತದೆ ಅನ್ನೋದು ನಿಮಗೆ ಗೊತ್ತಿರುವಂತಹ ವಿಚಾರ. ಹಾಗಿದ್ರೆ ಬನ್ನಿ ಯಾವ ರೀತಿಯಾಗಿ ಏನು ಅಂತಂದ್ರೆ ಸಮಸ್ಥಿತಿಯ ಬಿಂದುವನ್ನು ನಾವು ರೇಖಾಚಿತ್ರದಲ್ಲಿ ಕಾಣ್ತೇವೆ ನೋಡೋಣ. ವಿದ್ಯಾರ್ಥಿಗಳೇ, ಇದು ಅಲ್ಪಾವಧಿಗೆ ಸಂಬಂಧಪಟ್ಟಂತಹ ರೇಖಾಚಿತ್ರ. ಈ ರೇಖಾಚಿತ್ರ ನಿಮಗೆ ಬಹಳಷ್ಟು ಫೆಮಿಲಿಯರ್ ಆಗೈತಿ ಅಂತ ನಾ ಭಾವಿಸ್ತೇನೆ. ಯಾಕಂದ್ರೆ ಕಳೆದ 2-3 ಸಂಚಿಕೆಗಳಲ್ಲಿ ಈ ರೇಖಾಚಿತ್ರಕ್ಕೆ ಸಂಬಂಧಪಟ್ಟಂತಹ ಹಲವಾರು ಆಯಾಮಗಳಲ್ಲಿ ನಾವು ವಿವರಿಸೇವಿ. ಇವತ್ತು ಈ ರೇಖಾಚಿತ್ರವನ್ನು ಬಳಸ್ಕೊಂಡು ಏನು ವಿವರಿಸಕ್ಕೆ ಹೊಂಟೇವಿ ಅಂತಂದ್ರೆ ಈ ಒಂದು ಸ್ಥಗಿತತೆಯ ಬಿಂದು ಅಲ್ಪಾವಧಿಯಲ್ಲಿ ಯಾವ ಬಿಂದುವಿನಲ್ಲಿ ಇರ್ತತಿ ಅನ್ನೋದನ್ನು ನಾನು ವಿವರಿಸ್ತೀನಿ. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಅಲ್ಪಾವಧಿಯಲ್ಲಿ ಯಾವ ರೀತಿಯಾಗಿ ಸ್ಥಗಿತತೆಯ ಬಿಂದು ಹೊಂದಿರ್ತತಿ ಅನ್ನೋದನ್ನು ತಿಳ್ಕೊಂಡೇವೆ. ಅಂದ್ರೆ ಅಲ್ಪಾವಧಿಯಲ್ಲಿ ಈಗಾಗಲೇ ವ್ಯಾಖ್ಯಾನದಲ್ಲಿ ವಿವರಿಸಿದಂತೆ ಅಲ್ಪಾವಧಿಯಲ್ಲಿ ABC ರೇಖೆಯ ಕನಿಷ್ಠ ಬಿಂದು ಸ್ಥಗಿತತೆಯ ಬಿಂದುವಾಗಿರ್ತತಿ. ನೋಡ್ರಿ, ABC ರೇಖೆಯ ಕನಿಷ್ಠ ಬಿಂದು ಇಲ್ಲಿ ನೋಡ್ರಿ, ABC ಇಳಿಕೆ ಆಗ್ತಾ ಹೋಗೈತಿ ಎಲ್ಲಿವರೆಗೂ ಅಂತಂದ್ರೆ ಒಂದು ಕನಿಷ್ಠ ಬಿಂದುವನ್ನು ತಲುಪಿದ ಮೇಲೆ ಅದು ಏರಿಕೆ ಆಗೈತಿ. ಹಾಗಂದ್ರೆ ABCಯ ಕನಿಷ್ಠ ಬಿಂದು ಏನೈತಲ್ರಿ, ಈ ಬಿಂದುವಿನಲ್ಲಿ ಏನಾಗೈತಿ ಅಂತಂದ್ರೆ ಅದು ಸ್ಥಗಿತತೆಯ ಬಿಂದು ಅಂತ ಹೇಳ್ಬೋದು. ಮುಂದೆ ಬರೆದು ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂತಂದ್ರೆ ವಸ್ತುವಿನ ಬೆಲೆಯು
ಕನಿಷ್ಠ ಎ ವಿ ಸಿಗಿಂತ ಹೆಚ್ಚು. ಅಂದ್ರೆ ಇಲ್ಲಿ P1ನಾಗ ನಾವು ತೋರಿಸೇವಲ್ರಿ, ಈ ಕನಿಷ್ಠ ಎ ವಿ ಸಿಗಿಂತ ವಸ್ತುವಿನ ಬೆಲೆ P ಇದ್ದಾಗ, ಅಥವಾ ಎ ವಿ ಸಿಗೆ ಕನಿಷ್ಠ ಈ ಎ ವಿ ಸಿ ಕನಿಷ್ಠ ಎ ವಿ ಸಿಗೆ ಸಮನಾದಾಗ, ಅಂದರೆ ಇಲ್ಲೊಂದು ಮತ್ತೊಂದು ಇಮ್ಯಾಜಿನರಿ ಪಿ ಅಂತ ನೋಡ್ಕೊಡ್ರಿ. ಇದರ ಸ್ಟ್ರೇಟ್ ಲೈನ್ ಒಳಗೆ, ಅಂದರೆ ಇದು P1 ಇದು P2, ಇಲ್ಲೊಂದು P3 ಐತಿ ಅಂತ ಇಮ್ಯಾಜಿನರಿ ಲೈನನ್ನು ನೋಡ್ಕೊಡ್ರಿ. ಈ ಕನಿಷ್ಠ ಬಿಂದುವಿಗೆ ಇರುವಷ್ಟು ಬೆಲೆಯಲ್ಲಿ ಏನು ಅಂತಂದ್ರೆ ಸಮನಾದ ಬೆಲೆ ಇರುವವರೆಗೆ ಆ ಉದ್ಯಮ ಸಂಸ್ಥೆ ವಸ್ತುವನ್ನು ಉತ್ಪಾದಿಸ್ತತಿ. ಅದಕ್ಕಿಂತ ಕೆಳಭಾಗದಲ್ಲಿ, ಅಂದ್ರೆ ಈ ಕನಿಷ್ಠ ಬಿಂದುವಿನಕ್ಕಿಂತ ಕೆಳಭಾಗದಲ್ಲಿ, ಫಾರ್ ಎಕ್ಸಾಂಪಲ್ P2 ಅಂತ ಅನ್ಕರಿ, ಕೆಳಭಾಗದ ಅಥವಾ ಕೆಳಮಟ್ಟದ ಬೆಲೆಯು ಉದ್ಯಮ ಏನಾಕತಿ ಅಂತಂದ್ರೆ ಮುಚ್ಚಲ್ಪಡ್ತತಿ. ಹಾಗಾಗಿ ಅಲ್ಪಾವಧಿಯಲ್ಲಿ ಒಂದು ಉದ್ಯಮ ಘಟಕ ಸ್ಥಗಿತತೆಯ ಅಥವಾ ಮುಚ್ಚುವ ಬಿಂದು ಎಂದರೆ ಅದು ಎ ವಿ ಸಿಯ ಕನಿಷ್ಠ ಬಿಂದು. ಹಾಗೂ ಎ ವಿ ಸಿಯ ಕನಿಷ್ಠ ಬಿಂದುವಿನಲ್ಲಿ SMC ರೇಖೆಯು ಛೇದಿಸೇತಿ. ನೋಡ್ರಿ, ಎಲ್ಲಿ SMC ರೇಖೆ ಛೇದಿಸಿ ಮ್ಯಾಲ ಹೊಕ್ಕತಿ ಅಂತಂದ್ರೆ ಎ ವಿ ಸಿಯ ಅಂದರೆ ಸರಾಸರಿ ಬದಲಾಗುವ ವೆಚ್ಚದ ರೇಖೆಯನ್ನು ಛೇದಿಸಿ, ಅಂದರೆ ಎ ವಿ ಸಿಯ ಏನು ಅಂತ ಕನಿಷ್ಠ ಬಿಂದುವಿನಲ್ಲಿ, ಸರಾಸರಿ ಬದಲಾಗುವ ವೆಚ್ಚದ ಒಂದು ಕನಿಷ್ಠ ಬಿಂದುವಿನಲ್ಲಿ ಅಲ್ಪಾವಧಿಯ ಸೀಮಾಂತ ವೆಚ್ಚದ ರೇಖೆ ಕತ್ತರಿಸಿ ಮೇಲೆ ಹೋಗಿರ್ತತಿ. ಇದೇನು ಬಿಂದು ಇರ್ತೈತಲ್ಲ, ಈ ಬಿಂದು ಏನಾಗೈತಿ ಅಂತಂದ್ರೆ ಅದು ಸ್ಥಗಿತತೆಯ ಬಿಂದು. ಈ ಬಿಂದುವಿನ ಕೆಳಭಾಗದಲ್ಲಿರುವಂಥ ಯಾವುದೇ ಬೆಲೆ ಎಕ್ಸಿಸ್ಟೆನ್ಸ್ ಇದ್ರೂ ಆ ಬೆಲೆಯಲ್ಲಿ ಉದ್ಯಮ ಉತ್ಪಾದನೆಯನ್ನು ಮಾಡೋದಿಲ್ಲ, ಅದು ಲಾಸ್ನಾಗಿರ್ತೈತಿ. ಹಾಗಾಗಿ ಈ ಬಿಂದುವಿನಷ್ಟಾದರೂ ಮಿನಿಮಮ್ ಬೆಲೆ ಅಥವಾ ಇದಕ್ಕಿಂತ ಹೆಚ್ಚಿನ ಬೆಲೆಯಲ್ಲಿದ್ದಾಗ ಮಾತ್ರ ಒಂದು ಉದ್ಯಮ ಸಂಸ್ಥೆ ವಸ್ತುವನ್ನು ಉತ್ಪಾದನೆ ಮಾಡ್ತೈತಿ. ಹಾಗಾಗಿ ಈ ಬಿಂದು ಏನು ಎ ವಿ ಸಿಯ ಕನಿಷ್ಠ ಬಿಂದು ಏನೈತಲ್ಲ ಅದು ಸ್ಥಗಿತತೆಯ ಬಿಂದು ಅಂಥೇಳಿ ನಾವು ಹೇಳ್ಬೋದು. ಇದು ವಿವರಣೆ ಏನಾಯ್ತು, ಅಲ್ಪಾವಧಿದಾತು. ಇನ್ನು ದೀರ್ಘಾವಧಿ ನೋಡೋದಾದ್ರೆ ವಿದ್ಯಾರ್ಥಿಗಳ ಈಗಾಗಲೇ ವ್ಯಾಖ್ಯಾನದಲ್ಲಿ ನಾವು ವಿವರಿಸಿದಂತೆ ದೀರ್ಘಾವಧಿಯಲ್ಲಿ ಎಲ್ಲ ರೇಸಿಯ ಕನಿಷ್ಠ ಬಿಂದು ಏನಾಗೈತಿ ಅಂತಂದ್ರೆ ಸ್ಥಗಿತತೆಯ ಬಿಂದು ಆಗೈತಿ. ಮುಂದುವರೆದು ಏನು ಅಂತಂದ್ರೆ ವಸ್ತುವಿನ ಬೆಲೆಯು ಕನಿಷ್ಠ ಎ ವಿ ಸಿಗಿಂತ ಹೆಚ್ಚು, ಅಂದ್ರೆ ಇಲ್ಲಿ ಕನಿಷ್ಠ ಎಲ್ಲ ರೇಸಿ ಐತ್ರಿ, ಇಲ್ಲಿ ಕನಿಷ್ಠ ಎಲ್ಲ ರೇಸಿಗಿಂತ ವಸ್ತುವಿನ ಬೆಲೆ ಹೆಚ್ಚು ಅಂತಂದ್ರೆ P1 ಅಂತ ಅನ್ಕೊಂಡನು. P1ನಾಗಿದ್ದಾಗ ಏನು ಅಂತಂದ್ರೆ ಉದ್ಯಮ ಲಾಭವನ್ನು ಪಡೀತಿರ್ತತಿ, ವೆಚ್ಚಕ್ಕಿಂತ ಆದಾಯ ಹೆಚ್ಚಾಗಿರೋದ್ರಿಂದ ಉದ್ಯಮ ಏನು ಮಾಡ್ತತಿ ಅಂತಂದ್ರೆ ಉತ್ಪಾದನೆಯನ್ನು ಮುಂದುವರಿಸ್ತತಿ. ಹೌದಾ? ಕನಿಷ್ಠ ಎಲ್ಲ ರೇಸಿಗಿಂತ ಹೆಚ್ಚು ಅಥವಾ ಕನಿಷ್ಠ ಎಲ್ಲ ರೇಸಿಗೆ ಸಮನಾದ ಬೆಲೆ ಇರುವವರೆಗೆ ಆ ಉದ್ಯಮ ಸಂಸ್ಥೆ ಏನು ಮಾಡ್ತತಿ ಅಂತಂದ್ರೆ ಉತ್ಪಾದನೆಯನ್ನು ಮಾಡ್ತತಿ. ಇದು ಕನಿಷ್ಠ ಎಲ್ಲ ರೇಸಿಗೆ ಬಂದತಿ ಅಂತಂದ್ರೆ ಅಲ್ಲೇನು ಅಂತಂದ್ರೆ ಅದು ಮುಚ್ಚುವಂತಹ ಅಥವಾ ಸ್ಥಗಿತತೆಯ ಬಿಂದುವನ್ನು ತಲುಪೇತಿ ಅಂತ ಅರ್ಥ. ಈ ಎಲ್ಲ ರೇಸಿಯ ಕನಿಷ್ಠ ಬಿಂದುವಿನಕ್ಕಿಂತ ಮ್ಯಾಲಿತ್ತು ಅಂತಂದ್ರೆ ಲಾಭವನ್ನು ಪಡಿಲಿಕ್ಕತ್ತತಿ ಅಂತ ಅರ್ಥವನ್ನು ಕೊಡ್ತತಿ. ಒಂದು ವೇಳೆ ಏನಾದರೂ ಈ ಎಲ್ಲ ರೇಸಿಯ ಕನಿಷ್ಠ ಬಿಂದುವಿನಕ್ಕಿಂತ ಕೆಳಗಿತ್ತು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈ P2 ಬೆಲೆಯಲ್ಲಿ ಏನಾದರೂ ಬೆಲೆ ಇತ್ತು ಅಂತಂದ್ರೆ ಇಲ್ಲಿ ಉದ್ಯಮ ಯಾವುದೇ ರೀತಿಯಾದ ಉತ್ಪಾದನೆಯನ್ನು ಮಾಡಲಿಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಕೊನೆಯ ಪಾಯಿಂಟ್ ಯಾವುದು, ಉತ್ಪಾದನೆ ಮಾಡಲಿಕ್ಕೆ ಉದ್ಯಮ ಬಯಸುವಂತಹ ಕೊನೆಯ ಪಾಯಿಂಟ್ ಯಾವುದು, ಸ್ಥಗಿತತೆಯ ಬಿಂದು ಯಾವುದು, ಮುಚ್ಚುವಂತಹ ಬಿಂದು ಯಾವುದು ಅಂತಂದ್ರೆ ಎಲ್ಲ ರೇಸಿಯ ಕನಿಷ್ಠ ಬಿಂದು. ಈ ಎಲ್ಲ ರೇಸಿಯ ಕನಿಷ್ಠ ಬಿಂದುವಿನಲ್ಲಿ LRMC ಅಂದರೆ ದೀರ್ಘಾವಧಿಯ ಸೀಮಾಂತ ವೆಚ್ಚದ ರೇಖೆಯು ಛೇದಿಸಿರೋದನ್ನು ನೀವು ಇಲ್ಲಿ ರೇಖಾಚಿತ್ರದಲ್ಲಿ ಗಮನಿಸಬಹುದು ವಿದ್ಯಾರ್ಥಿಗಳೇ. ಹೌದಾ? ಇದು ದೀರ್ಘಾವಧಿಯಲ್ಲಿ ಯಾವ ರೀತಿಯಾಗಿ ಕನಿಷ್ಠ ಬಿಂದು ಎಲ್ಲ ರೇಸಿಯ ಕನಿಷ್ಠ ಬಿಂದುವಿನಲ್ಲಿ ಸ್ಥಗಿತತೆಯ ಬಿಂದು ಇರ್ತತಿ ಅನ್ನೋದ್ರ ಬಗ್ಗೆ ನಿಮಗೆ ವಿವರಣೆ ಆಯಿತು. ಇನ್ನು ನಾವು ಕೆಲವೊಂದಿಷ್ಟು ವಿವರಣೆಯನ್ನು ನೋಡೋದಾದ್ರೆ ಎ ವಿ ಸಿಯ ಕನಿಷ್ಠ ಬಿಂದುವಿನ ಕೆಳ ಬಿಂದುವಿನಲ್ಲಿ ಯಾವುದೇ ಉತ್ಪಾದನೆ ಇರುವುದಿಲ್ಲ. ರೇಖಾಚಿತ್ರಕ್ಕೆ ಸಂಬಂಧಪಟ್ಟಂತಹ ವಿವರಣೆ ಇದು ನೋಡ್ರಿ. ಸರಾಸರಿ ಬದಲಾಗುವ ವೆಚ್ಚದ ಕನಿಷ್ಠ ಬಿಂದುವಿನ ಕೆಳ ಬಿಂದುಗಳಲ್ಲಿ ಯಾವುದೇ ಉತ್ಪಾದನೆ ಇರುವುದಿಲ್ಲ, ಏಕೆಂದರೆ SMC ರೇಖೆಯು ಎ ವಿ ಸಿ ರೇಖೆಯನ್ನು ಅದರ ಕನಿಷ್ಠ ಬಿಂದುವಿನಲ್ಲಿ ಸಂಧಿಸಿರುತ್ತದೆ. ಹೌದಾ? ಈ ಬಿಂದುವನ್ನು ಉದ್ಯಮ ಘಟಕದ ಅಲ್ಪಾವಧಿಯ ಸ್ಥಗಿತತೆಯ ಬಿಂದು ಅಂತ ಹೇಳಿ ನಾವು ಕರೀತೇವೆ. ಯಾವ ಬಿಂದುವನ್ನು, ಎ ವಿ ಸಿಯ ಕನಿಷ್ಠ ಬಿಂದುವನ್ನು ನಾವೇನಂತೇವಿ ಅಂತಂದ್ರೆ ಅಲ್ಪಾವಧಿಯ ಸ್ಥಗಿತತೆಯ ಬಿಂದು ಅಂತೇವಿ. ಅದ ದೀರ್ಘಾವಧಿಯಲ್ಲಾದ್ರೆ
ಉದ್ಯಮ ಘಟಕದ ಸ್ಥಗಿತತೆಯು ಎಲ್ಲ ರೇಸಿಯ ಕನಿಷ್ಠ ಬಿಂದು ಆಗಿರ್ತತಿ ಅನ್ನೋದು ವಿದ್ಯಾರ್ಥಿಗಳು ಗಮನಿಸಬೇಕು. ವಿದ್ಯಾರ್ಥಿಗಳೇ, ಇದಿಷ್ಟು ಮಾಹಿತಿ ಏನು ಅಂತಂದ್ರೆ ಸ್ಥಗಿತತೆಯ ಬಿಂದುವಿನ ಬಗ್ಗೆ ಆಯಿತು. ಇನ್ನು ಪ್ರಶ್ನೆಯಲ್ಲಿರುವಂತಹ ಮತ್ತೊಂದು ಪ್ರಮುಖವಾದಂತಹ ಕಾನ್ಸೆಪ್ಟು ಅಂತಂದ್ರೆ ಅದು ಸಾಮಾನ್ಯ ಲಾಭದ ಬಗ್ಗೆ ನೋಡೋಣ. ಸಾಮಾನ್ಯ ಲಾಭ ಇಂಗ್ಲಿಷ್ನಾಗ ನಾರ್ಮಲ್ ಪ್ರಾಫಿಟ್ ಅಂತ ಹೇಳಿ ಕರೀತೇವೆ. ನೋಡಿ, ಒಂದು ಉದ್ಯಮ ಘಟಕವನ್ನು ಅಸ್ತಿತ್ವದಲ್ಲಿರುವ ವ್ಯವಹಾರದಲ್ಲಿ ಹಿಡಿದುಕೊಳ್ಳಲು ಅಗತ್ಯವಾದ ಕನಿಷ್ಠ ಲಾಭವನ್ನು ಸಾಮಾನ್ಯ ಲಾಭ ಎನ್ನುತ್ತಾರೆ. ಅಂದ್ರೆ ಉದ್ಯಮ ಘಟಕವು ತನ್ನ ಎಲ್ಲ ವೆಚ್ಚಗಳನ್ನು ತಾನು ಗಳಿಸುವ ಆದಾಯದಿಂದಲೇ ಭರಿಸುವ ಸಾಮರ್ಥ್ಯವನ್ನು ಹೊಂದಿದ್ರೆ ಅದು ಸಾಮಾನ್ಯ ಲಾಭ ಅಂಥೇಳಿ ಅರ್ಥವನ್ನು ಕೊಡ್ತೈತಿ. ಅಂದ್ರೆ ಒಂದು ಉದ್ಯಮ ತನ್ನ ಅಸ್ತಿತ್ವವನ್ನು ಕಾಯ್ಕೊಳ್ಳಿಕ್ಕೆ ಅಥವಾ ತನ್ನ ವ್ಯವಹಾರವನ್ನು ಹಿಡಿದುಕೊಳ್ಳಿಕ್ಕೆ ಅಗತ್ಯವಾದ ಕನಿಷ್ಠ ಲಾಭವನ್ನು ಅದು ಪಡಿತಾ ಇತ್ತು ಅಂತಂದ್ರೆ ಅದನ್ನು ನಾವು ಸಾಮಾನ್ಯ ಲಾಭ ಅಂಥೇಳಿ ಕರಿತೇವೆ. ಈ ಸಾಮಾನ್ಯ ಲಾಭವು ಉದ್ಯಮ ಘಟಕಗಳ ಒಟ್ಟು ವೆಚ್ಚಗಳ ಒಂದು ಭಾಗವಾಗಿರ್ತತಿ. ಸಾಮಾನ್ಯ ಲಾಭ ಅನ್ನೋದೇನು? ಸಾಮಾನ್ಯ ಲಾಭವು ಉದ್ಯಮ ಘಟಕಗಳ ಒಟ್ಟು ವೆಚ್ಚಗಳ ಒಂದು ಭಾಗವಾಗಿದ್ದು ಇದನ್ನ ಶೂನ್ಯ ಲಾಭ ಅಂತ ಹೇಳಿನೂ ಕರಿತೇವೆ. ಒಟ್ಟು ವೆಚ್ಚ ಏನನ್ನ ಒಳಗೊಂಡಿರುತ್ತದೆ ಅಂತಂದ್ರೆ ಉತ್ಪಾದನಾ ವೆಚ್ಚವು ಭೂಮಿಗೆ ನೀಡುವ ಗೇಣಿ, ಶ್ರಮಕ್ಕೆ ನೀಡುವ ಕೂಲಿ, ಬಂಡವಾಳಕ್ಕೆ ನೀಡುವಂತಹ ಬಡ್ಡಿ. ಹೌದಾ? ಒಟ್ಟು ವೆಚ್ಚ ಏನೇನು ಒಳಗೊಂಡಿರ್ತೈತ್ರಿ? ಭೂಮಿಗೆ ನೀಡುವ ಗೇಣಿ, ಶ್ರಮಕ್ಕೆ ನೀಡುವ ಕೂಲಿ, ಬಂಡವಾಳಕ್ಕೆ ನೀಡುವ ಬಡ್ಡಿ ಮತ್ತು ಸಂಘಟನೆಗೆ ನೀಡುವ ಲಾಭವನ್ನು ಈ ಒಟ್ಟು ವೆಚ್ಚ ಒಳಗೊಂಡಿರ್ತತಿ. ಮತ್ತು ಕೆಲವು ಅವಕಾಶಗಳ ವೆಚ್ಚಗಳನ್ನು ಸಹಿತ ಒಳಗೊಂಡಿರಬಹುದು ಅಂತ ಹೇಳ್ಬಹುದು. ಇನ್ನು ಉದ್ಯಮ ಘಟಕವು ಕೆಲವು ಆದಾನಗಳನ್ನು ತನ್ನ ಪ್ರಸಕ್ತ ಉತ್ಪಾದನೆಯ ಪ್ರಕ್ರಿಯೆಗೆ ಬಳಸುವುದಕ್ಕಾಗಿ ಬದಲಾಗಿ ಅವುಗಳನ್ನು ಇತರೆ ಕೆಲವು ಉದ್ದೇಶಗಳಿಗೆ ಬಳಸಿ ಆದಾಯವನ್ನು ಗಳಿಸ್ಬೋದು. ಈ ತ್ಯಾಗದ ಪ್ರತಿಫಲವನ್ನು ಉದ್ಯಮ ಘಟಕದ ಅವಕಾಶ ವೆಚ್ಚ ಅಂಥೇಳಿನೂ ನಾವು ಕರಿತೇವೆ. ಆದ್ದರಿಂದ ಉದ್ಯಮ ಘಟಕದ ವ್ಯಕ್ತ ವೆಚ್ಚ ಮತ್ತು ಅವಕಾಶ ವೆಚ್ಚಗಳನ್ನು ಅದರ ಲಾಭ ಮಟ್ಟದಿಂದ ಭರಿಸಲು ಶಕ್ತವಾಗಿದ್ದರೆ ಅಂತಹ ಲಾಭವನ್ನು ಉದ್ಯಮ ಘಟಕದ ಸಾಮಾನ್ಯ ಲಾಭ ಅಂಥೇಳಿ ಕರಿತೇವೆ. ಹೌದಾ? ಈ ಎಲ್ಲ ಕಾನ್ಸೆಪ್ಟ್ ನಿಮಗೆ ಭಾಳ ಕನ್ಫ್ಯೂಷನ್ ಆಗಿತ್ತು ಅಂತಂದ್ರೆ ಭಾಳ ಸರಳವಾಗಿ ಹೇಳೋದಾದ್ರೆ ಸಾಮಾನ್ಯ ಲಾಭ ಅನ್ನೋದು TR=TC. ಮಾಡುವಂಥ ವಸ್ತುವನ್ನು ಉತ್ಪಾದನೆ ಮಾಡಲಿಕ್ಕೆ ತಗಲುವಂಥ ವೆಚ್ಚವು ಆ ವಸ್ತುವನ್ನು ಮಾರಾಟ ಮಾಡಿ ಬಂದಂಥ ಲಾಭಕ್ಕೆ ಸಮನಾಗಿತ್ತು ಅಂತಂದ್ರೆ ಅದನ್ನು ಸಾಮಾನ್ಯ ಲಾಭ ಅಂಥೇಳಿ ಕರಿತೇವೆ. ಹಾಗಾಗಿ ಈ ಸಾಮಾನ್ಯ ಲಾಭಕ್ಕೆ ಇನ್ನೊಂದು ಹೆಸರು ಏನು ಅಂತಂದ್ರೆ ಶೂನ್ಯ ಲಾಭ ಅಥವಾ ಸಾಮಾನ್ಯ ಲಾಭದ ಒಂದು ಸನ್ನಿವೇಶವನ್ನು ಇನ್ನೊಂದು ರೀತಿಯಾಗಿ ನಾವು ಹೆಂಗೆ ಕರಿತೇವೆ ಅಂತಂದ್ರೆ ಶೂನ್ಯ ಲಾಭದ ಸನ್ನಿವೇಶ ಅಂತೇಳಿ. ಈಗ 10 ರೂಪಾಯಿ ವಸ್ತುವನ್ನು ಉತ್ಪಾದನೆ ಮಾಡಕ್ಕೆ ಖರ್ಚು ಮಾಡಿದ್ವಿ ಅಂತಂದ್ರೆ ಆ ವಸ್ತುವನ್ನು ಉತ್ಪಾದನೆ ಮಾಡಿ ಬಂದಂಥ ಆದಾಯನೂ 10 ರೂಪಾಯಿ ಆಗಿತ್ತು ಅಂತಂದ್ರೆ 10 - 10. ಹೌದಾ? 10 - 10 ಅಂದರೆ ಏನಾಕೈತ್ರಿ? ಶೂನ್ಯವಾದಂಥ ಲಾಭ. ಹೌದಾ? ನಮಗೆ ನಷ್ಟನೂ ಆಗಂಗಿಲ್ಲ, ಅತಿಯಾದಂತಹ ಲಾಭನೂ ಆಗಂಗಿಲ್ಲ. ಆ ಸನ್ನಿವೇಶ ಸಾಮಾನ್ಯ ಲಾಭದಾಗಿರ್ತತಿ. ಹಾಗಾಗಿ ಅದನ್ನು ಶೂನ್ಯ ಲಾಭದ ಸನ್ನಿವೇಶ ಅಂಥೇಳಿ ಕರಿತೇವೆ. ಒಂದು ವೇಳೆ ಉದ್ಯಮ ಘಟಕವೊಂದು ಸಾಮಾನ್ಯ ಲಾಭಕ್ಕಿಂತ ಹೆಚ್ಚು ಲಾಭವನ್ನು ಗಳಿಸುತ್ತಿದ್ದರೆ ಅಂತಹ ಲಾಭವನ್ನು ಉದ್ಯಮ ಘಟಕದ ಅಸಾಧಾರಣ ಲಾಭ ಅಂತ ಹೇಳ್ತೇವೆ. ಅಂದ್ರೆ ಅಸಾಧಾರಣ ಲಾಭದಲ್ಲಿ ಏನಾಗಿರ್ತೈತ್ರಿ ಅಂತಂದ್ರೆ TR=TC ಆಗಿರ್ತೈತಿ. ಫಾರ್ ಎಕ್ಸಾಂಪಲ್, ಒಂದು ಉದ್ಯಮವು ಕೆಲವು ವಸ್ತುಗಳನ್ನು ಉತ್ಪಾದನೆ ಮಾಡಲಿಕ್ಕೆ 10 ರೂಪಾಯಿ ಖರ್ಚು ಮಾಡಿದ್ರೆ ಆ ವಸ್ತುಗಳನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡಿರೋದ್ರಿಂದ ಬರುವಂತಹ ಲಾಭ 15 ರೂಪಾಯಿ ಆಗಿರ್ತೈತಿ. ಆವಾಗ ವೆಚ್ಚಕ್ಕಿಂತ ಆದಾಯ ಹೆಚ್ಚಾಗಿರೋದನ್ನು ನಾವು ಕಾಣ್ತೇವೆ. ಹಂಗಿದ್ದಂತಹ ಸಂದರ್ಭವನ್ನು ನಾವೇನಂತೇವೆ? ಅಸಾಧಾರಣ ಲಾಭ ಅಂತೇವೆ. ಅಂದರೆ ಸಾಮಾನ್ಯ ಲಾಭಕ್ಕಿಂತ ಹೆಚ್ಚು ಲಾಭ ಗಳಿಸ್ತಿದ್ರೆ ಅಂತಹದ್ದನ್ನು ನಾವು ಉದ್ಯಮ ಘಟಕದ ಅಸಾಧಾರಣ ಲಾಭ, ಸೂಪರ್ ನಾರ್ಮಲ್ ಪ್ರಾಫಿಟ್ ಅಂಥೇಳಿ ಇಂಗ್ಲೀಷ್ನಾಗ ಹೇಳ್ತೇವೆ. ವಿದ್ಯಾರ್ಥಿಗಳೇ, ಇದಿಷ್ಟು ಸಾಮಾನ್ಯ ಲಾಭದ ಬಗ್ಗೆ ವಿಸ್ತೃತವಾಗಿ ವಿವರಣೆ. ಹೌದಾ? ನೆಕ್ಸ್ಟ್ ಸ್ಲೈಡ್ನಾಗ ನಾನು ಸಮಸ್ಥಿತಿ ಬಿಂದುವನ್ನು ಅಥವಾ ಸಮಸ್ಥಿತಿ ಬಿಂದುವಿನ ಬಗ್ಗೆ ನಿಮಗೆ ಸವಿಸ್ತಾರವಾದಂತಹ ಚಿತ್ರವನ್ನು ನೀಡಕ್ಕೆ ಇಷ್ಟಪಡ್ತೇನೆ. ಹೌದಾ? ನೆಕ್ಸ್ಟ್ ಕಾನ್ಸೆಪ್ಟ್ ಸಮಸ್ಥಿತಿಯ ಬಿಂದು, ಬ್ರೇಕ್ ಇವನ್ ಪಾಯಿಂಟ್ ಅಂತ ಹೇಳಿ ಇಂಗ್ಲೀಷ್ನಾಗ ಹೇಳ್ತೇವೆ. ಹೌದಾ? ಉದ್ಯಮ ಘಟಕವು ತನ್ನ ಉತ್ಪನ್ನದ ಪೂರೈಕೆ ರೇಖೆಯಲ್ಲಿ ಸಾಮಾನ್ಯ
ಲಾಭ ಗಳಿಸುವ ಬಿಂದುವನ್ನು ಸಮಸ್ಥಿತಿಯ ಬಿಂದು ಎಂದು ಕರೆಯಲಾಗ್ತತಿ. ಅಂದ್ರೆ ಒಂದು ಉದ್ಯಮ ಘಟಕವು ಸಾಧಾರಣ ಲಾಭವನ್ನು ಗಳಿಸುವ ಪೂರೈಕೆ ರೇಖೆಯ ಮೇಲಿನ ಬಿಂದುವನ್ನು ಸಮಸ್ಥಿತಿಯ ಬಿಂದು ಅಂಥೇಳಿ ಕರೀತೇವೆ. ವಿದ್ಯಾರ್ಥಿಗಳೇ, ಈಗಾಗಲೇ ನಿಮಗೆ ತಿಳಿಸಿದಂತೆ ಸಾಧಾರಣ ಲಾಭ ಅಂತಂದ್ರೆ ಏನ್ರಿ? TR = TC. ಅಂದ್ರೆ ಆ ಉದ್ಯಮದ ಒಟ್ಟು ವೆಚ್ಚವು ಒಟ್ಟು ಆದಾಯಕ್ಕೆ ಸಮನಾಗಿರ್ತತಿ. ಅಂದ್ರೆ ಒಟ್ಟು ಆದಾಯವು ಒಟ್ಟು ವೆಚ್ಚಕ್ಕೆ ಸಮನಾದ ಪೂರೈಕೆ ರೇಖೆಯ ಮೇಲಿನ ಬಿಂದುವೇ ಸಮಸ್ಥಿತಿಯ ಬಿಂದು ಅಂಥೇಳಿ ಹೇಳ್ಬೋದು. ಸಾಧಾರಣ ಲಾಭ ಅಂದ್ರೆ ಅದು ಸಾಮಾನ್ಯ ಲಾಭವನ್ನು ಪ್ರತಿನಿಧಿಸ್ತತಿ, ಅಥವಾ ನೀವು ನಾ ಈಗಾಗಲೇ ಹೇಳ್ದಂಗ ಶೂನ್ಯ ಲಾಭ ಅಂತಲೂ ಹೇಳ್ಬೋದು. ಹೌದಾ? ಶಾರ್ಟ್ ರನ್ ಅವರೇಜ್ ಕಾಸ್ಟ್ ಅಂದ್ರೆ SAC ರೇಖೆ ಅಲ್ಪಾವಧಿ ಸರಾಸರಿ ವೆಚ್ಚದ ರೇಖೆ ಮತ್ತು ದೀರ್ಘಾವಧಿ ಸರಾಸರಿ ವೆಚ್ಚದ ರೇಖೆಗಳನ್ನು ಪೂರೈಕೆ ರೇಖೆಯು ಛೇದಿಸುವ ಸರಾಸರಿ ವೆಚ್ಚದ ಬಿಂದುವನ್ನು ನಾವೇನಂತೇವಿ? ಸಮಸ್ಥಿತಿಯ ಬಿಂದು ಅಂಥೇಳಿ ಕರೀತೇವೆ, ಅಥವಾ ಸಮಸ್ಥಿತಿಯ ಬಿಂದುವಾಗಿದೆ ಅಂಥೇಳಿ ಹೇಳ್ಬೋದು. ವಿದ್ಯಾರ್ಥಿಗಳೇ, ಏನು ಅಂತಂದ್ರೆ LRAC ಸರಾಸರಿ ವೆಚ್ಚದ ಕನಿಷ್ಠ ಬಿಂದುಗಳಲ್ಲಿ ಏನಾಗಿರ್ತತಿ ಅಂತಂದ್ರೆ ಕನಿಷ್ಠ ಬಿಂದುಗಳು ಸಮಸ್ಥಿತಿಯ ಬಿಂದುಗಳಾಗಿರ್ತಾವು. ಹೌದಾ? SAC ರೇಖೆಯ ಮತ್ತು LRAC ರೇಖೆಗಳನ್ನು ಪೂರೈಕೆ ರೇಖೆಯು ಛೇದಿಸುವ ಸರಾಸರಿ ವೆಚ್ಚದ ಕನಿಷ್ಠ ಬಿಂದುಗಳು ಸಮಸ್ಥಿತಿ ಬಿಂದುಗಳಾಗಿರ್ತಾವು. ಈ ಹಂತದಲ್ಲಿ ಒಂದು ಉದ್ಯಮ ಘಟಕವು ಕೈಗಾರಿಕೆಯಿಂದ ನಿರ್ಗಮಿಸುವುದಕ್ಕಾಗಲಿ ಅಥವಾ ಹೊಸ ಉದ್ಯಮ ಘಟಕಗಳು ಕೈಗಾರಿಕೆಯನ್ನು ಪ್ರವೇಶಿಸುವುದಕ್ಕಾಗಲಿ ಯಾವುದೇ ರೀತಿಯ ಉತ್ತೇಜಕಗಳಿರುವುದಿಲ್ಲ. ಕಾರಣ ವಿದ್ಯಾರ್ಥಿಗಳೇ, ಸಾಮಾನ್ಯ ಲಾಭ ಗಳಿಸುವಂತಹ ಬಿಂದುವೇ ಸಮಸ್ಥಿತಿಯ ಬಿಂದುವಾಗಿರೋದ್ರಿಂದ ಒಟ್ಟು ಆದಾಯವು ಒಟ್ಟು ವೆಚ್ಚಕ್ಕೆ ಸಮನಾಗಿರ್ತತಿ. ಇಲ್ಲಿ ಉದ್ಯಮ ನಷ್ಟವೇನೂ ಅನುಭವಿಸುವುದಿಲ್ಲ, ಹಾಗಾಗಿ ನಿರ್ಗಮನದ ಪ್ರಶ್ನೆ ಉದ್ಭವಿಸೋದಿಲ್ಲ. ಅದೇ ರೀತಿಯಾಗಿ ಉದ್ಯಮ ಉತ್ಪಾದನೆಗೆ ಮಾಡುವ ಒಟ್ಟು ವೆಚ್ಚವು ಅವನು ಪಡೆಯುವ ಒಟ್ಟು ಆದಾಯಕ್ಕೆ ಸಮನಾಗಿರೋದ್ರಿಂದ ಹೀಗಾಗಿ ಈ ಸಮಸ್ಥಿತಿಯ ಬಿಂದುವಿನ ಸನ್ನಿವೇಶದಲ್ಲಿ ಇತರೆ ಕೈಗಾರಿಕೆಗಳ ಪ್ರವೇಶಕ್ಕೆ ಯಾವುದೇ ರೀತಿಯಾದಂತಹ ಉತ್ತೇಜನ ಪ್ರೇರಣೆ ದೊರೆಯೋದಿಲ್ಲ ಅಂಥೇಳಿ ಹೇಳ್ಬೋದು. ವಿದ್ಯಾರ್ಥಿಗಳೇ, ಇದಿಷ್ಟು ಏನು ಅಂತಂದ್ರೆ 4 ಅಂಕದ ಪ್ರಶ್ನೆಗೆ ಸವಿಸ್ತಾರವಾದಂತಹ ವಿವರಣೆ. ಈ ಸಂಚಿಕೆಯ ಬಗ್ಗೆ ನಿಮಗೇನಾದರೂ ಗೊಂದಲಗಳು, ಪ್ರಶ್ನೆಗಳು ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಇಷ್ಟ ಆದರೆ ಈ ಸಂಚಿಕೆಯನ್ನು ಬೇರೆ ವಿದ್ಯಾರ್ಥಿಗಳೊಂದಿಗೆ, ನಿಮ್ಮ ಸಹಪಾಠಿಗಳೊಂದಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.